ಒಂದು ದಟ್ಟ ಕಾಡಿನಲ್ಲಿ ಒಂದು ಭಯಾನಕ ಸಿಂಹ ವಾಸಿಸುತ್ತಿತ್ತು. ಅದು ಪ್ರತಿದಿನ ಅನೇಕ ಪ್ರಾಣಿಗಳನ್ನು ಬೇಟೆಯಾಡಿ ಕೊಲ್ಲುತ್ತಿತ್ತು. ಕಾಡಿನ ಎಲ್ಲಾ ಪ್ರಾಣಿಗಳು ಭಯದಿಂದ ಬದುಕುತ್ತಿದ್ದರು. ಒಂದು ದಿನ ಎಲ್ಲಾ ಪ್ರಾಣಿಗಳು ಸೇರಿ ಸಿಂಹದ ಬಳಿಗೆ ಹೋದವು. ರಾಜನೇ, ನೀವು ಪ್ರತಿದಿನ ಹಲವಾರು ಪ್ರಾಣಿಗಳನ್ನು ಕೊಲ್ಲಬೇಡಿ. ಪ್ರತಿದಿನ ನಾವು ಒಂದೊಂದು ಪ್ರಾಣಿಯನ್ನು ನಿಮ್ಮ ಆಹಾರಕ್ಕಾಗಿ ಕಳುಹಿಸುತ್ತೇವೆ ಎಂದು ವಿನಂತಿಸಿದವು. ಸಿಂಹ ಒಪ್ಪಿತು. ಹೀಗೆ ಪ್ರತಿದಿನ ಒಂದು ಪ್ರಾಣಿ ಸಿಂಹದ ಬಳಿಗೆ ಹೋಗತೊಡಗಿತು. ಒಂದು ದಿನ ಮೊಲದ ಸರದಿ ಬಂತು. ಚಿಕ್ಕ ಮೊಲ ಬಹಳ ಬುದ್ಧಿವಂತವಾಗಿತ್ತು. ಅದು ನಿಧಾನವಾಗಿ ಸಿಂಹದ ಕಡೆ ಹೊರಟಿತು. ತಡವಾಗಿ ಬಂದ ಮೊಲವನ್ನು ನೋಡಿ ಸಿಂಹ ಕೋಪದಿಂದ ಗರ್ಜಿಸಿತು. ಏಕೆ ಇಷ್ಟು ತಡ ಎಂದು ಕೇಳಿತು. ಮೊಲ ಹೇಳಿತು, ರಾಜನೇ, ನಾನು ಬರುತ್ತಿರುವಾಗ ಮತ್ತೊಂದು ಸಿಂಹ ನನ್ನನ್ನು ತಡೆದಿತು. ಅದು ಈ ಕಾಡಿನ ನಿಜವಾದ ರಾಜ ನಾನು ಎಂದಿತು. ಇದನ್ನು ಕೇಳಿದ ಸಿಂಹ ಇನ್ನಷ್ಟು ಕೋಪಗೊಂಡಿತು. ಅದು ಎಲ್ಲಿದೆ? ತಕ್ಷಣ ತೋರಿಸು ಎಂದಿತು. ಮೊಲ ಸಿಂಹವನ್ನು ಒಂದು ಆಳವಾದ ಬಾವಿಯ ಬಳಿ ಕರೆದುಕೊಂಡು ಹೋಯಿತು. ಅದು ಈ ಬಾವಿಯೊಳಗೆ ಇದೆ ಎಂದಿತು. ಸಿಂಹ ಬಾವಿಯೊಳಗೆ ನೋಡಿತು. ಅಲ್ಲಿ ತನ್ನದೇ ಪ್ರತಿಬಿಂಬ ಕಂಡಿತು. ಅದು ಮತ್ತೊಂದು ಸಿಂಹ ಎಂದು ಭಾವಿಸಿ ಜೋರಾಗಿ ಗರ್ಜಿಸಿತು. ಪ್ರತಿಧ್ವನಿ ಕೇಳಿಸಿತು. ಕೋಪದಿಂದ ಸಿಂಹ ಬಾವಿಯೊಳಗೆ ಜಿಗಿಯಿತು. ಅದು ನೀರಿನಲ್ಲಿ ಬಿದ್ದು ಸತ್ತು ಹೋಯಿತು. ಎಲ್ಲಾ ಪ್ರಾಣಿಗಳು ಸಂತೋಷಪಟ್ಟವು. ಮೊಲದ ಬುದ್ಧಿವಂತಿಕೆಯನ್ನು ಹೊಗಳಿದವು. ನೀತಿ: ಬಲಕ್ಕಿಂತ ಬುದ್ಧಿ ದೊಡ್ಡದು.